ಇವತ್ತು ನಾಡಪ್ರಭು ಕೆಂಪೇಗೌಡರ ದಿನಾಚರಣೆ ಬಗ್ಗೆ ಪೂರ್ವಭಾವಿ ಇದೆಲ್ಲ ನಿಶ್ಚಯಿಸ್ತಾ ಬರ್ಕೊಂಡ್ರೆ ಯಾರು ತೀರ್ಮಾನ ಮಾಡಿದ ನಾಡಪ್ರಭು ಕೆಂಪೇಗೌಡರ ದಿನಾಚರಣೆ ಬಗ್ಗೆ ಆಚರಣೆ ಬಗ್ಗೆ ಇವತ್ತು ಪೂರ್ವಭಾವಿ ಸಭೆಯನ್ನ ಕರೆದಿದ್ದು ಕಣ್ಣೆದುರಿಗೆ ಸುಮಾರು ಒಂದು 150-200 ಜನ ಎಲ್ಲ ಪ್ರಮುಖ ನಾಯಕರು ಬಂದಿದ್ರು. ಸುಮಾರು 60-70 ಜನ ಅನೇಕ ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಹೆಣ್ಮಕ್ಳು ಕೂಡ ಬಹಳ ಸರಿಸಮವಾಗಿ ಬಂದು ಬಹಳ ಆಸಕ್ತಿಯಿಂದ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೊದಲನೇದು, ಪ್ರತಿ ವರ್ಷದಂತೆ ಈಗ ನಮ್ಮ ಹಿಂದೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗಿದ್ದಾಗ ನಾನು ರಾಮನಗರ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇದನ್ನು ಆಚರಣೆ ಮಾಡಬೇಕು ಅಂತೇಳಿ ಇದೊಂದು ಸರ್ಕಾರದ ವತಿಯಿಂದ ನಾವು ಗೋಷ್ಠಿಯನ್ನು ನಾವು ಮಾಡಿದೆವು. 27ನೇ ತಾರೀಕು ದಿನಾಂಕವನ್ನ ಜೂನ್ 27ನೇ ತಾರೀಕು ನಿಗದಿಯನ್ನ ನಾವು ಮಾಡಿದ್ದೇವೆ. ಸೊ ಪ್ರತಿ ವರ್ಷ ಆಚರಣೆ ಮಾಡಿದಂಗೆ ನಾವು ಮಾಡ್ತಾ ಇದ್ದೇವೆ. ಈ ವರ್ಷ 5 ಎಕರೆ ಜಮೀನನ್ನ ನಾವು ಅಲ್ಲಿ ಸುನ್ನಳ್ಳಿ ಅಲ್ಲಿ ಮೇನ್ ರೋಡ್ ಅಲ್ಲಿ ಈ ಒಂದು ಅಧಿಕಾರಕ್ಕೆ ನಿಗದಿ ಮಾಡಿದ್ದೇವೆ. ಸೊ ಅಲ್ಲಿ ಭೂಮಿ ಪೂಜೆ ಇಟ್ಕೊಳ್ಳುವಂತ ಕಾರ್ಯಕ್ರಮ, ಆವತ್ತೇ ಭೂಮಿ ಪೂಜೆ ಮಾಡುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದೇವೆ. ಅದಕ್ಕೊಂದು ಪ್ರತ್ಯೇಕವಾದಂತ ಬಿಲ್ಡಿಂಗು, ಶಾಶ್ವತವಾದಂತ ಬಿಲ್ಡಿಂಗು, ಬಹಳ ಒಂದು ಬಿಲ್ಡಿಂಗ್ ನೋಡಿದ್ರೆ ಅದಕ್ಕೊಂದು ಗೌರವ ಬರಬೇಕು ಬೆಂಗಳೂರಿಗೆ. ಆ ರೀತಿ ಆರ್ಕಿಟೆಕ್ಚರ್ಗೆ ಮಾಡಲಿಕ್ಕೆ ಕೂಡ ಕೆಲವರಿಗೆಲ್ಲ ನಾನು ಸಲಹೆ ಕೊಟ್ಟಿದ್ದೇನೆ. ಈಗ ನಮ್ಮ ಕಾರ್ಪೊರೇಷನ್ ಕೂಡ ಅದು ನಾಡಪ್ರಭು ಕೆಂಪೇಗೌಡರ ಭವನವನ್ನ ಅಲ್ಲಿ ಕಟ್ತೇವೆ ನಾವು. ಸೊ ಅವತ್ತು ಪ್ರತಿ ವರ್ಷದಂತೆ ಎಲ್ಲಾ ಕಡೆ ಗೋಪುರಗಳಿಂದ ಕುಡಿಗಲ್ಲು, ಉದ್ದಿನದುರ್ಗ ಮತ್ತು ಮಾಗಡಿ, ದೇವನಹಳ್ಳಿ ಮತ್ತು ಬೆಂಗಳೂರಿನ ಎಲ್ಲಾ ಕಡೆ ಕೂಡ ಆ ಗೋಪುರ ಜ್ಯೋತಿ ಬರ್ತದೆ. ಪ್ರತಿಯೊಂದು ಗೋಪುರಕ್ಕೂ ಒಬ್ಬರು ಶಾಸಕರಿಗೆ ಜವಾಬ್ದಾರಿಯನ್ನ, ಮಂತ್ರಿಗಳಿಗೆ ಜವಾಬ್ದಾರಿಯನ್ನ ನಾವು ವಹಿಸ್ತಾ ಇದ್ದೇವೆ. ಸೊ ಇದ್ರ ಜೊತೆಗೆ ಬೆಳಗ್ಗೆ ಒಂದು ಕಾರ್ಯಕ್ರಮ ಅಲ್ಲೇ ಪಕ್ಕದಲ್ಲಿರುವಂತ ನಮ್ಮ ಬಾಬೂಜಿ ನಮ್ಮ ಭವನ ಇದೆ. ಈ ವರ್ಷ ಅಲ್ಲಿ ಆಚರಣೆ ಮಾಡ್ತೀವಿ. ಬೆಳಿಗ್ಗೆ ಪಕ್ಕದಲ್ಲಿ ಫೌಂಡೇಶನ್ ಹಾಕಿ ಒಂದು 10 ಕಿಲೋಮೀಟರ್ ಒಳಗಡೆ ಈ ಒಂದು ಇದಾಗ್ತಾ ಇದೆ. ಸೊ ಅಲ್ಲಿ ಅದನ್ನ ನಾವು ಮಾಡುವಂತ ಕೆಲಸ ನಾವು ಮಾಡ್ತೇವೆ. ಮೂರನೇದು ಪ್ರಶಸ್ತಿ, ಅಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿ ಆಗೋದ್ರಲ್ಲೇ ಸಾಯಂಕಾಲ ಒಂದು ಕಾರ್ಯಕ್ರಮ ಮಾಡಬೇಕಾಗಿದೆ. ಅದನ್ನ ನಮ್ಮ ಕೃಷ್ಣ ಬೈರೇಗೌಡರು ಸಾಯಂಕಾಲ ಬೇರೆ ಕಡೆ ಕಾರ್ಯಕ್ರಮ ಮಾಡಿ, ಯಾಕಂದ್ರೆ ನಾವು ಕಾರ್ಪೊರೇಷನ್ ವತಿಯಿಂದ ಇದು ಪ್ರಶಸ್ತಿಯನ್ನು ಕೊಡಬೇಕು. ಈ ವರ್ಷ ಆ ಪ್ರಶಸ್ತಿಗಳಿಗೆ ನಾವು ಬರೀ ವಾರ್ಡ್ಗಳಿಗೆ ಸೀಮಿತವಾಗಿರೋಕ್ಕಾಗಲಿಲ್ಲ. ಇಡೀ ಬೆಂಗಳೂರು ವ್ಯಾಪ್ತಿಯಲ್ಲಿ ನಾವು ಈ ಒಂದು ರೀತಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಾವು ಕೊಡ್ತೇವೆ. ಹಂಗೆ ಎಲ್ಲ ವರ್ಗಕ್ಕೂ ಕೂಡ ಕಲೆ, ಸಾಹಿತ್ಯ, ಕ್ರೀಡಾ, ಪತ್ರಿಕೆ ಮತ್ತು ಎಲ್ಲ ಉದ್ಯಮಗಳು ಮತ್ತು ಕೈಗಾರಿಕೆ ಇರ್ಬೋದು, ಡೆವಲಪರ್ಸ್ ಇರ್ಬೋದು, ನಮ್ಮ ಸ್ವಚ್ಛತೆ ಕಾಪಾಡೋರು ಇರ್ಬೋದು, ಹಸಿರನ್ನ ಕಾಪಾಡುವಂಥದ್ದು ಇರ್ಬೋದು, ಕೆರೆಗಳನ್ನ ಕಾಪಾಡುವಂಥದ್ದು ಇರ್ಬೋದು, ಪಾರ್ಕ್ಗಳನ್ನ ಕಾಪಾಡುವಂಥದ್ದು ಇರ್ಬೋದು, ನಮ್ಮ ಒಳ್ಳೆ ಅಸೋಸಿಯೇಷನ್ಸು, ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಇರ್ಬೋದು, ಹಿಂಗೆಲ್ಲ ಕೂಡ ಸಂಘ ಸಂಸ್ಥೆಗಳ ಆಯ್ಕೆಯಾಗಿ ವೈಯಕ್ತಿಕವಾಗಿ ಪ್ರಶಸ್ತಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು. ಆ ಪ್ರಶಸ್ತಿಗೆ ಗೌರವ ಇರಬೇಕು. ಆ
ರೀತಿ ಚಿಂತನೆ ಮಾಡಲಿಕ್ಕೆ ಈಗಾಗಲೇ ನಾವು ಪ್ರಾರಂಭವನ್ನು ಮಾಡಿ ಅದಕ್ಕೆ ಒಂದು ಗೈಡ್ಲೈನ್ಸ್ ಅನ್ನು ಕೊಟ್ಟು ಅದಕ್ಕೊಂದು ಸಮಿತಿಯನ್ನು ಕೂಡ ನಾನು ರಚನೆ ಮಾಡಲಿದ್ದೇನೆ. ಇದಲ್ಲದೆ ಮುಂದಕ್ಕೆ ಈ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಮಾಹಿತಿಯನ್ನು ಕೂಡ ಸಾರ್ವಜನಿಕ ಕೊಡಲಿಕ್ಕೆ ಸ್ವಲ್ಪ ಆಡ್ಸ್ ಕೂಡ ಟಿವಿಗಳಲ್ಲಿ ಬೇರೆ ಕಡೆ ಎಲ್ಲ ಪೇಪರ್ ಎಲ್ಲ ರೀತಿ ನಾವು ಕಾರ್ಯಕ್ರಮ ಮಾಡ್ತೀವಿ. ಇದೊಂದಲ್ಲದೆ ಈ ವರ್ಷದಿಂದ ನಮ್ಮ ಕೆಂಪೇಗೌಡ ಪ್ರಾಧಿಕಾರದ ವತಿಯಿಂದ ಪ್ರತಿ ವರ್ಷ ಮುಂದಕ್ಕೆ ಒಂದು ಟ್ಯಾಬ್ಲೋ, ಒಂದು ಮೈಸೂರು ದಸರಾಕ್ಕೆ ಒಂದು ಟ್ಯಾಬ್ಲೋ ಕಳಿಸ್ಲಿಕ್ಕೆ, ಯಾಕೆಂದ್ರೆ ಅಲ್ಲಿ ಕೂಡ ನಾವು ಪ್ರತಿ ವರ್ಷ ನಮ್ಮದೊಂದು ಟ್ಯಾಬ್ಲೋನ ಅಲ್ಲಿಗೆ ಕಳಿಸುವಂತ ವ್ಯವಸ್ಥೆನ ನಾವು ಮಾಡ್ತೀವಿ. ಯಾಕಂದ್ರೆ ಅಲ್ಲಿ ಬಂದಿರಂತ ವಿಶ್ವದಲ್ಲಿ ಬಂದಿರಂತ ಎಲ್ಲ ಜನ ಬೆಂಗಳೂರು ಮೈಸೂರು ಬರೋದು ಕೂಡ ಈ ನಾಡಪ್ರಭು ಕೆಂಪೇಗೌಡರ ಸ್ಮರಿಸುವಂತ ಕೆಲಸ ಆಗಲಿ ಅನ್ನೋ ದೃಷ್ಟಿಯಿಂದ ಅದು ಆಗ್ಬೇಕು ಅಂತೇಳಿ ನಾವು ಈಗ ತೀರ್ಮಾನವನ್ನ ಮಾಡಿದ್ದೇವೆ. ಆಮೇಲೆ ಪ್ರತಿ ತಾಲೂಕಿನಲ್ಲೂ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಬೆಂಗಳೂರು ವತಿಯಿಂದ ಅವರು ಆಚರಣೆ ಮಾಡಲಿಕ್ಕೆ ನಾವು ಕನ್ನಡ ಕಲ್ಚರ್ ಮುಖಾಂತರ ಅವರಿಗೆ ಸ್ವಲ್ಪ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೂಡ ಹೋದ ವರ್ಷ 1 ಲಕ್ಷ ರೂಪಾಯಿ ಕೊಟ್ಟಿದ್ದೆ ನಾವು. ಈ ವರ್ಷ ಕೂಡ ಅವರಿಗೆ ಪ್ರೋತ್ಸಾಹ ಕೊಟ್ಟು, ಜೊತೆಗೆ ಮಕ್ಕಳ ಶಾಲಾ ಕಾಲೇಜುಗಳಲ್ಲಿ ಡಿಬೇಟ್ ಕಾಂಪಿಟೇಷನ್, ಚರ್ಚಾ ಸ್ಪರ್ಧೆ ಇಟ್ಟು ಕೆಂಪೇಗೌಡರ ಬಗ್ಗೆ ಅವರು ಹೆಚ್ಚಿಗೆ ತಿಳುವಳಿಕೆಯನ್ನು ಮೂಡಿಸಲಿಕ್ಕೆ ಹೊಸ ಪೀಳಿಗೆಗೆ, ಅಂದ್ರೆ ಇದು ಬೆಂಗಳೂರು ಬರೀ ಬೆಂಗಳೂರಿನವ್ರದ್ದಲ್ಲ, ಇದು ಇಡೀ ರಾಜ್ಯಕ್ಕೆ ಹೃದಯ ಭಾಗ ಬೆಂಗಳೂರು. ಮನುಷ್ಯನಿಗೆ ಹೆಂಗೆ ಹೃದಯ